ಆಸೀನರಾದಂತಹ ಊರಿನ ಹಿರಿಯರೇ, ಗಣ್ಯರೇ, ಮಾನ್ಯರೇ ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ತಾಯಂದಿರೇ, ಎಲ್ಲರಿಗೂ ಮೊದಲನೇದಾಗಿ ನಮಸ್ಕಾರಗಳು. ನಮ್ಮೂರಲ್ಲಿ ಕೂಡ ಒಂದು ಹಳ್ಳಿ ಆದ್ರೂ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರ್ತಕ್ಕಂತ ಒಬ್ಳು ವಿದ್ಯಾರ್ಥಿನಿ ಇದ್ದಾಳೆ ಅಂತ ಹೇಳ್ಕೊಳ್ಳೋಕೆ ಊರಿನ ಎಲ್ಲರಿಗೂ ಹೆಮ್ಮೆ ಅಂತ ವಿಷಯ. ನನಗೂ ಕೂಡ ಹೆಮ್ಮೆ ಆಗತ್ತ. ನನ್ನ ಗೆಳತಿ ಕೂಡ 625ಕ್ಕೆ 625 ಅಂಕಗಳನ್ನ ಪಡೆದಿದ್ದಾಳೆ ಅಂತ ಹೇಳ್ಕೊಳಕ. ಏನಂತಂದ್ರೆ ಇಂಥ ಕಾರ್ಯಕ್ರಮಗಳನ್ನ ಮಾಡ್ಬೋದು, ಆದ್ರ ಎಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಆಗ್ಲಿ ಅಂತ ಊರಿನಲ್ಲಿರ್ತಕ್ಕಂಥ ಎಲ್ಲ ಪಾಲಕರಿಗೂ ಕೂಡ ತಿಳಿಲಿ. ಹಳ್ಳಿಯ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ. ನಾವು ಓದನ್ನ ಬಿಡಿಸ್ತ, ಕೆಲಸಕ್ಕೆ ಕಳಿಸ್ತಾಕ, ಮದ್ವಿ ಮಾಡ್ಲಾಕ, ಓದಿಸಿಕ ಹೆಣ್ಮಕ್ಳು ಕೂಡ ಇಂಥ ಒಂದು ದೊಡ್ಡ ಸಾಧನೆ ಮಾಡ್ಬೋದು ಅಂತಕ್ಕಂಥ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥ ನನ್ನ ಗೆಳತಿಯರು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗತ್ತ. ದಯವಿಟ್ಟು ಎಲ್ಲ ಪಾಲಕರಲ್ಲಿ ಕೇಳ್ಕೋದು ಒಂದ ಏನಂತಂದ್ರ, ಹೆಣ್ಮಕ್ಳನ್ನಂತೆ ಯಾರು ಕೀಳಾಕ್ ಕಾಣಕ್ ಹೋಗ್ಬೇಡ್ರಿ. ಈಗೇನು ಓದ್ತಾಳ ಬಿಡು, ಈಗೇನು ಸಾಲಿ ಕಳ್ಸುದು, ಮುಂದೊಂದ್ ದಿನ ಗಂಡನ ಮನೆಗೆ ಹೋಗ್ತಾಳ, ಸಾಕ್ ಇಷ್ಟ ಅಂತ ಅನ್ನಕ್ ಹೋಗ್ಬೇಡ್ರಿ. ಯಾಕಂತಂದ್ರ ಯಾವ ಗಂಡ ಮಕ್ಳಿಗೆ ಆಗದೆ ಇರ್ತಕ್ಕಂಥ ಸಾಧನೆಯನ್ನ ಹೆಣ್ಮಕ್ಳು ಮಾಡಿ ತೋರಿಸ್ತಾರ. ಹೆಣ್ಮಕ್ಳು ಏನಾದ್ರೂ ಮನಸ್ಸು ಮಾಡಿದ್ರೆ ಏನನ್ನ ಬೇಕಾದ್ರೂ ಮಾಡ್ಬೋದು. ಹಾಗೆ ಎಲ್ಲ ಪಾಲಕರಿಗೆ ಕೇಳ್ಕೊಂಡು ಒಂದೆ, ಯಾರಾಗ್ಲಿ ಮಕ್ಕಳಾಗಿ ಸ್ವೀಕರಿಸಿ ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಅನ್ನ ಕೊಡಿಸಿ. ನಮ್ಮೂರಲ್ಲಿ ಕೂಡ ಪ್ರತಿಯೊಂದು ಮನೆಯಲ್ಲಿ ಜಾಬ್ ಮಾಡೋರು ಅದಾರ ಅಂತ ಹೇಳ್ಕೋಬೇಕು. ವಜ್ರಮಟ್ಟಿ ಅಂದ್ರೆ ಪ್ರತಿಯೊಂದು ಶಾಲೆಯವರು ಅಂತ ನನ್ನ ಪ್ರಕಾರ, ಯಾಕಂದ್ರೆ ನಾನು ಕೇಳೀನಿ. ಅದೇನ್ ಬಿಡು ವಜ್ರಮಟ್ಟಿ ಅಲ್ಲೇನು ಬರೀ ಉಡಾಳ ಹಂಗ ಹಿಂಗ ಅಂತ ಕೇಳೀನಿ. ಆದ್ರೆ ಅವರೇ ಈ ಸರಿ ನಮ್ಮೂರನ್ನ ತಿರುಗಿ ನೋಡಿ ಒಂದು ವಜ್ರಮಟ್ಟಿ ಅಂತಕ್ಕಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಇಂಥ ಟಾಪರ್ಸ್ ಅದಾರ ಅಂತ ಹೇಳುವಂಗ ಆಗೈತಿ. ಅದಕ್ಕೆ ಹೆಮ್ಮೆ ಆಗತ್ತೆ ನಂಗೆ. ಅಂದ್ರೆ ನಮ್ ಟೀಚರ್ಸ್ ಎಲ್ಲ ಬಹಳ ಸಪೋರ್ಟ್ ಮಾಡ್ಯಾರ. ನಮ್ಗೆ ಇಷ್ಟು ಸ್ಕೋರ್ ಆಗ್ಬೇಕಂತಂದ್ರ, ಅಂದ್ರೆ ಟೀಚರ್ಸ್ ಪ್ರಾಬ್ಲಮ್ ಇದ್ರು ಕೂಡ ಪರ್ಸನಲ್